ಹಲೋ, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಇವತ್ತಿನ ಟಾಪಿಕ್, ಯಾವ ಒಂದು ವ್ಯಕ್ತಿ ಬಗ್ಗೆ ನೀವು ಹಗಲು ರಾತ್ರಿ ಯೋಚನೆ ಮಾಡ್ತಿದ್ದೀರೋ ಆ ವ್ಯಕ್ತಿ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಿದ್ದಾರೆ ಅನ್ನೋದ್ರ ಬಗ್ಗೆ ಈ ಒಂದು ಟಾಪಿಕ್. ಓಪನ್ ಮೈಂಡೆಡ್ ಆಗಿ ಒಂದು ರೀಡಿಂಗ್ನ ನೋಡಿ ಅವ್ರ ಬಗ್ಗೆ ಯೋಚನೆ ಮಾಡ್ತೀರಿ. ಅವರ ಹೆಸರನ್ನು 3 ಟೈಮ್ಸ್ ನಿಮ್ಮ ಮನಸ್ಸಲ್ಲಿ ಹೇಳ್ಕೊಳ್ತಾ ಈ ಒಂದು ರೀಡಿಂಗ್ನ ವಾಚ್ ಮಾಡಿ. The Empress, the Star, Mother of Wand, 3 of Wands, Daughter of Pentacles, Five of Wands, Four of Wands. ವಾಂಡ್ಸ್ ತುಂಬ ಬರ್ತಿದೆ, ಅಂದರೆ ತುಂಬ ಪ್ರೀತಿ. ಏಸ್ ಆಫ್ ಸೋರ್ಡ್ಸ್, ದ ಹ್ಯಾಂಗ್ಡ್ ಮ್ಯಾನ್, ಬಾಟಮ್ ಆಫ್ ದ ಡೆಕ್, ಓ ಮೈ ಗಾಡ್, 3 ಆಫ್ ಸೋರ್ಡ್ಸ್. ತುಂಬ ಸತಿ ನಾನು ಹೇಳಿರ್ತೀನಿ ನಿಮಗೆ, ನಿಮ್ಮ ಪ್ರೀತಿಯಲ್ಲಿ ದೃಷ್ಟಿ ಆಗಿರಬಹುದು ಅಥವಾ ಬ್ಲಾಕೇಜಸ್ ಇರಬಹುದು. ಬ್ರಾಸ್ಲೆಟ್ ಯೂಸ್ ಮಾಡಿ ಅಂತ ತೋರಿಸಿದ್ದೀನಿ ಸಹ ನಾನು. ಆ್ಯಂಡ್ ಎಸ್, ಯು ಹ್ಯಾವ್ ಟು ಪ್ರೊಟೆಕ್ಟ್ ಯುವರ್ ಲವ್ ಅನ್ನೋಂಥದ್ದು ಇಲ್ಲಿ ಮೆಸೇಜ್ ಬರ್ತಾ ಇರೋವಂಥದ್ದು. ಯಾವ ವ್ಯಕ್ತಿ ಬಗ್ಗೆ ನೀವು ಹಗಲು ರಾತ್ರಿ ಯೋಚನೆ ಮಾಡ್ತಿದ್ರು, ಬಿಲೀವ್ ಮೀ, ಆ ವ್ಯಕ್ತಿ ನಿಮ್ಮ ಬಗ್ಗೆ ಹಗಲು ರಾತ್ರಿ ಯೋಚನೆ ಮಾಡ್ತಿದ್ದಾರೆ. ಇಲ್ಲಿ ವಾಂಡ್ಸ್ ಕಾರ್ಡ್ ಜಾಸ್ತಿ ಇರೋದ್ರಿಂದ ನಿಮ್ಮ ಮೇಲೆ ಅವ್ರಿಗೆ ತುಂಬ ಟ್ರಸ್ಟ್. ಮೇ ಬಿ ರೀಸೆಂಟಾಗಿ ಮಾತು ಬಿಟ್ಟಿರಬಹುದು, ಕೋಪ ಬಂದಿರಬಹುದು, ಅಥವಾ ನೀವು ಅವ್ರಿಗೆ ಹರ್ಟ್ ಮಾಡಿರಬಹುದು, ಅಥವಾ ಅವರೇ ನಿಮಗೆ ಹರ್ಟ್ ಮಾಡಿರಬಹುದು. ಆದ್ರೂ ಆ ವ್ಯಕ್ತಿಗೆ ಯಾವಾಗ ನಿಮ್ಮನ್ನು ಮಾತಾಡಿಸ್ತೀನೋ, ಯಾವಾಗ ನಿಮ್ಮ ಜೊತೆಗೆ ಪ್ರೀತಿಯಾಗಿರ್ತೀನೋ ಅಂತ ಹಗಲು ರಾತ್ರಿ ಆ ವ್ಯಕ್ತಿ ಯೋಚನೆ ಮಾಡ್ತಾನೆ ಇರ್ತಾರೆ. ತುಂಬ ಸತಿ ಅವ್ರಿಗೆ ಏನನ್ಸುತ್ತೆ ಗೊತ್ತಾ, ನಾನು ಇಷ್ಟೊಂದು ಹರ್ಟ್ ಮಾಡಿದ್ದೀನಲ್ಲ ಈ ವ್ಯಕ್ತಿಗೆ, ಇವ್ರು ನನಗೆ ಕ್ಷಮಿಸ್ತಾರ, ಮತ್ತೆ ವಾಪಸ್ ಬರ್ತಾರ. ನೀವು ಒಂಥರ ಅವರಿಗೆ ಬ್ರೈಟ್ ಸ್ಟಾರ್ ಪ್ರೀತಿ. ಇಲ್ಲಿದೆ ನೋಡಿ, ಸ್ಟಾರ್ ಕಾರ್ಡ್ ಇದೆ. ಒಂದು ರೀತಿ ನೀವು ಒಂಥರ ಅವ್ರ ಲೈಫಲ್ಲಿ ಸ್ಟಾರ್ ಥರ. ಇಲ್ಲಿ ನೋಡ್ಬೋದು ತ್ರಿಕೋನನೂ ಇದೆ, ಅಲ್ಲೂ ಕಲರ್ಫುಲ್ ಆಗಿದೆ. ಇದೇನು ಹೇಳುತ್ತೆ ಅಂದರೆ, ಮೇ ಬಿ ಟ್ರಯಾಂಗಲ್ ಲವ್ ಸ್ಟೋರಿ ಇರಬಹುದು, ಅಂದರೆ ಥರ್ಡ್ ಪಾರ್ಟಿ ಇರಬಹುದು ನಿಮ್ಮಿಬ್ಬರ ಪ್ರೀತಿಯಲ್ಲಿ. ಬಟ್ ಸ್ಟಿಲ್ ಆ ಒಂದು ಮೆಚ್ಯೂರಿಟಿ ಇಬ್ಬರಲ್ಲೂ ಇದೆ. ಅವರು ನಿಮ್ಮನ್ನು ಯಾವಾಗಲೂ ಪ್ರೊಟೆಕ್ಟೆಡ್ ಎನರ್ಜಿನಲ್ಲೇ ಇಟ್ಟಿರ್ತಾರೆ. ಅಂದರೆ ಅವ್ರು ನಿಮ್ಮನ್ನು ಪ್ರೊಟೆಕ್ಟೆಡ್ ಆಗೇ ಇಟ್ಟಿರ್ತಾರೆ. ಅಂದರೆ ನಿಮ್ಮ ಪ್ರೀತಿನ ಅಂದರೆ ನಿಮ್ಮಿಬ್ಬರ ಕನೆಕ್ಷನ್ನ ಅವ್ರು ಯಾರ ಹತ್ರನೂ ಶೇರ್ ಮಾಡಲ್ಲ, ಹೇಳ್ಕೊಳ್ಳಲ್ಲ, ಅಥವಾ ನೀವು ಅವ್ರಿಗೆ ಫ್ರೆಂಡು ಅಂತಲೂ ಅವರು ಪರಿಚಯ ಮಾಡಿಕೊಡಲ್ಲ, ನಿಮ್ಮ ಜೊತೆ ಅವ್ರು ನಕ್ಕೊಂತನೂ ಮಾತಾಡಲ್ಲ. ಅಂದರೆ ಅವ್ರಿಗನ್ಸುತ್ತೆ ನಿಮ್ಮ ಬಗ್ಗೆ, ಅಥವಾ ನಿಮ್ಮಿಬ್ಬರ ಬಗ್ಗೆ ಯಾರಿಗಾರು ಗೊತ್ತಾದರೆ ಈ ಪ್ರೀತಿ ಎಲ್ಲಿ ಕಳ್ಕೊಂಡು ಬಿಡ್ತೀನೋ, ಅಥವಾ ನಮ್ಮ ಪ್ರೀತಿಗೆ ಎಲ್ಲಿ ದೃಷ್ಟಿ ಆಗಿಬಿಡತ್ತೋ, ಅಥವಾ ನಿಮಗೇನಾದರೂ ತೊಂದರೆ ಆಗಿಬಿಡತ್ತೋ, ಅದು ಅವ್ರಿಗೆ ತುಂಬ ಕಾಡುವಂಥ ಪ್ರಶ್ನೆ. ಆದರೆ ನಿಮಗೆ ಹೆಂಗೆ ಅನ್ನಿಸ್ತಾ ಇರುತ್ತೆ ಅಂದರೆ, ನನ್ನನ್ನು ಇವರು ಒಬ್ಬೊಂಟಿಯಾಗಿ ಬಿಟ್ಬಿಟ್ಟಿದ್ದಾರೆ, ನನ್ನ ಬಗ್ಗೆ ಇವ್ರು ಕೇರೇ ಮಾಡಲ್ಲ, ನನಗೆ ಸರಿಯಾಗಿ ಕಮ್ಯುನಿಕೇಷನ್ ಮಾಡಲ್ಲ, ಇವ್ರು ಯಾಕೆ ನನ್ನನ್ನು ಹೈಡ್ ಮಾಡಿ ಇಡ್ತಾರೆ, ನಮ್ಮ ರಿಲೇಷನ್ಶಿಪ್ ಬಗ್ಗೆ ಯಾಕೆ ಇವ್ರಿಗೆ ಆಸಕ್ತಿ ಇಲ್ಲ, ಈ ಥರ ನಿಮ್ಗೆ ಅನ್ನಿಸ್ತಾ ಇರುತ್ತೆ. ಬಟ್ ಈ ವ್ಯಕ್ತಿ ಯೋಚನೆ ನೀವು ನೋಡ್ಬೋದು, ಅವ್ರಿಗೆ ಸರಿಯಾಗಿ ನಿದ್ದೆ ಬರೋದಿಲ್ಲ, ಸ್ಟ್ರೆಸ್ ಇರುತ್ತೆ. ಮೇ ಬಿ ಅವರು ಓವರ್ ಟೈಮ್ ವರ್ಕ್ ಮಾಡುವಂಥದ್ದು, ಮೇ ಬಿ ಅವ್ರಿಗೆ ಫ್ಯಾಮಿಲಿಯಲ್ಲಿ ಸ್ಟ್ರೆಸ್ ಇರುವಂಥದ್ದು. ಎಷ್ಟೊಂದು ಸಮಯ ನಿಮ್ಮ ಮೆಸೇಜಿನ ನೋಡಿದ್ರೂ ಅವರಿಗೆ ರಿಪ್ಲೈ ಮಾಡೋಕ್ಕಾಗಿರೋದಿಲ್ಲ, ಅವ್ರ ಸುತ್ತ ಆ ಥರ ಪರಿಸ್ಥಿತಿ ಇರೋದಿಲ್ಲ. ಅಥವಾ ಅವರಿಗೆ ಏನನ್ಸುತ್ತೋ ಅದನ್ನು ಮನಸ್ಸು ಬಿಚ್ಚಿ ಮಾತಾಡೋಕೆ ಅವ್ರಿಗೆ ಸ್ವಾತಂತ್ರ್ಯ ಇರೋದಿಲ್ಲ. ಇನ್ಫಿನಿಟಿ ಸಿಂಬಾಲ್ ಇದು ಏನು ಹೇಳುತ್ತೆ ಅಂದರೆ ಕಾರ್ಮಿಕ್ ಕನೆಕ್ಷನ್ ಇದೆ.
ಇಲ್ಲಿ ತುಂಬ ಜನದ ಜೀವನದಲ್ಲಿ ಕಾರ್ಮಿಕ್ ಕನೆಕ್ಷನ್ ಇದೆ. ಹಾಗಾಗಿನೇ ನಿಮಗೆ ಈ ವ್ಯಕ್ತಿ ಜೊತೆಗೆ ಬದುಕೋಕ್ಕೂ ಆಗ್ತಾ ಇಲ್ಲ, ಬಿಟ್ಬಿಡೋದಕ್ಕೂ ಆಗ್ತಾ ಇಲ್ಲ. ಈ ವ್ಯಕ್ತಿ ಹೇಳ್ದಂಗೆ ಕೇಳ್ತೀರಾ. ಮತ್ತೆ ಈ ಥರದ ರೀಡಿಂಗ್ಸು ಅಥವಾ ಕಾರ್ಮಿಕ್ ಅಂತ ಹೇಳಿದಾಗ ಹೌದಲ್ಲ ನಾನು ಹಿಂಗೆ ಮಾಡಬಾರ್ದಿತ್ತಲ್ವಾ ಅಂತಲೂ ಅನಿಸುತ್ತೆ. ಈ ವ್ಯಕ್ತಿ ಮಾತಾಡಿಸ್ಲಿಲ್ಲ ಅಂದರೆ ನಿಮಗೆ ತುಂಬ ಬೇಜಾರಾಗುತ್ತೆ. ನೀವು ಮಾತಾಡಿಸ್ದೇ ಇದ್ದಾಗ ಆ ವ್ಯಕ್ತಿ ಏನೂ ಆಸಕ್ತಿ ತೋರಿಸ್ದೇ ಇದ್ದಾಗ ಅನಿಸುತ್ತೆ ಇದೇನೋ ಒಂಥರ ಟೈಮ್ ಪಾಸ್ ಅನಿಸ್ತಾ ಇದೆ ನನಗೆ, ಇವ್ರಿಗೆ ನಾನು ಇಷ್ಟ ಇಲ್ವೇನೋ, ನಾನೇ ಮೇಲ್ಬಿದ್ದು ಹೋಗ್ತಾ ಇದ್ದೀನೇನೋ, ತುಂಬ ಕನ್ಫ್ಯೂಷನ್ಸ್. ದೃಷ್ಟಿ ಅಂತೂ ಭಾಳ ಬೇಗ ಆಗತ್ತೆ. ಅಬ್ಸ್ಟ್ಯಾಕಲ್ಸ್ ಇದೆ, ಅವ್ರ ಲೈಫಲ್ಲೂ ಇದೆ, ನಿಮ್ಮ ಲೈಫಲ್ಲೂ ಇದೆ. ಬಟ್ ಈ ವ್ಯಕ್ತಿಗೆ ಹೆಂಗೆ ಅಂತಂದರೆ ಸ್ವಾಭಿಮಾನ ಜಾಸ್ತಿ. ಬೇಗ ಅಂದರೆ ಜಗಳ ಆಗಿಬಿಟ್ರೆ ಏನಾದರೂ ಆಗಿಬಿಟ್ರೆ ಕೋಪ ಜಾಸ್ತಿ, ಮಾತಾಡೋದಿಲ್ಲ. ಒಂಥರ ಅಡಿಯಲ್ ಅಂತಾರಲ್ಲ ಆ ಥರ. ಅವ್ರನ್ನ ಮತ್ತೆ ನಾರ್ಮಲ್ ಪೊಸಿಷನಿಗೆ ತರಬೇಕು ಅಂದರೆ ತುಂಬ ಟೈಮ್ ಹಿಡಿಯುತ್ತೆ. ಆ ಥರ ವ್ಯಕ್ತಿ ತುಂಬ ತುಂಬ ಕಷ್ಟಪಡಬೇಕು. ಈ ವ್ಯಕ್ತಿ ಪ್ರೀತಿನ ಪಡೆಯೋದಕ್ಕೆ, ಆ್ಯಕ್ಚುಲಿ ನಿಮ್ಮ ಪ್ರೀತಿನ ಪಡೆಯೋದಕ್ಕೆ ಈ ವ್ಯಕ್ತಿ ಹರಸಾಹಸ ಪಟ್ಟಿದ್ರು ಮುಂಚೆ, ಈಗ ಸ್ಟಾರ್ಟಿಂಗ್. ಓಕೆ, ಆದರೆ ಈಗೇನಾದ್ರು ಜಗಳ ಆಡ್ಬಿಟ್ರೆ ಈ ವ್ಯಕ್ತಿ ಪ್ರೀತಿನ ಮತ್ತೆ ವಾಪಸ್ ಪಡೆಯೋದಕ್ಕೆ ನೀವು ಹರಸಾಹಸ ಪಡಬೇಕು. ಆ ಥರ ಈ ವ್ಯಕ್ತಿ ನಿಮ್ಮನ್ನು ದೂರ ಇಟ್ಬಿಡ್ತಾರೆ. ನಿಮಗೆ ಭಯ ಕ್ರಿಯೇಟ್ ಆಗಿಬಿಡುತ್ತೆ, ಏನಪ್ಪ ನನ್ನಿಂದ ತಪ್ಪಾಗೋಯ್ತಲ್ಲಪ್ಪ. ಈ ವ್ಯಕ್ತಿ ಬಂದಮೇಲೆ ನಿಮ್ಮ ಲೈಫಲ್ಲಿ ತುಂಬ ಕಲರ್ಫುಲ್ ಮೂಮೆಂಟ್ ಕ್ರಿಯೇಟ್ ಆಯಿತು. ಒಂಥರ ಲೈಫ್ ಕಲರ್ಫುಲ್ ಅನ್ಸೋಕ್ಕೆ ಶುರುವಾಯಿತು. ಕೆಲವೊಂದು ಆಸೆಗಳು ಆ ವ್ಯಕ್ತಿ ಈಡೇರಿಸಿದ್ರು. ಅಥವಾ ನೀವು ಒಂಥರ ನಿಮಗೆ ಆಸೆ ಅನ್ನೋದಕ್ಕಿಂತ ವ್ಯಕ್ತಿನ ಪ್ರೀತಿ ಮಾಡೋದು, ಅವ್ರ ಜೊತೆಗಿರೋದು ಅದೇ ಇಷ್ಟ. ನಿಮ್ಮ ಲೈಫಲ್ಲಿ ಟ್ರಾನ್ಸ್ಫರ್ಮೇಷನ್ ಬರುತ್ತೆ, ಅಥವಾ ಏನಾದರೂ ಕಲಿತೀರಾ, ಅಥವಾ ನೀವೇನಾದರೂ ಬಿಸ್ನೆಸ್ ಮಾಡಿ, ಅಥವಾ ನೀವು ಸ್ವಂತ ಕಾಲ ಮೇಲೆ ಎತ್ಕೊಳ್ಳಿ, ಅಥವಾ ನೀವು ಎಜುಕೇಷನ್ ಕಂಪ್ಲೀಟ್ ಮಾಡ್ಕೊಳ್ಳಿ, ಅಥವಾ ಜಾಬ್ ಹುಡುಕಿ, ಇದೆಲ್ಲ ವಿಷಯಗಳನ್ನು ಅವರು ನಿಮಗೆ ಅರ್ಥ ಮಾಡಿಸಿದ್ರು. ಆ ವ್ಯಕ್ತಿ ನಿಮ್ಮ ಲೈಫಲ್ಲಿ ಬಂದಮೇಲೆ ಒಂದು ಪ್ರೊಟೆಕ್ಟಿವ್ ಎನರ್ಜಿಯಾಗಿ ನಿಮ್ಮನ್ನು ಪ್ರೊಟೆಕ್ಟ್ ಮಾಡೋದಕ್ಕೆ ಶುರು ಮಾಡಿದ್ರು. ಎಷ್ಟೊಂದು ಸತಿ ಅನಿಸುತ್ತೆ ನಿಮಗೆ, ನನಗೆ ಈ ವ್ಯಕ್ತಿ ಇನ್ನೂ ಬೇಗ ಸಿಗಬೇಕಿತ್ತು ಲೈಫಲ್ಲಿ, ಇನ್ನೂ ಬೇಗ ಸಿಕ್ಕಿದ್ರೆ ನಾನು ಎಷ್ಟು ಖುಷಿಯಾಗಿರ್ತಾ ಇದ್ದೆ. ಸೇಮ್ ಟೈಮ್ ನಿಮ್ಗೆ ಅನಿಸುತ್ತೆ ಇವ್ರು ಸಿಕ್ಕಿದಾಗಿಂದ ನಾನು ಹ್ಯಾಪಿ ಇಲ್ಲ, ಇವ್ರು ಸಿಕ್ಕಿದಾಗಿಂದ ಬರೀ ದುಃಖ, ನೋವು, ಸಂಕಟ. ನಾನು ಎಷ್ಟೇ ಇವ್ರಿಗೆ ಕನ್ವಿನ್ಸ್ ಮಾಡೋಕ್ಕೆ ಹೋದ್ರೆ ಈ ವ್ಯಕ್ತಿ ನನ್ನ ತಪ್ಪು ಅಂತಲೇ ಹೇಳ್ತಾರೆ. ಈ ವ್ಯಕ್ತಿಗೆ ನನ್ನಲ್ಲಿ ಸಂಪೂರ್ಣ ಪ್ರೀತಿ ಇಲ್ವೇನೋ, ಅಥವಾ ನಮ್ಮಿಬ್ಬರ ಪ್ರೀತಿ ಬರೀ ಹೀಗೆ ಕದ್ದು ಮುಚ್ಚಿ ಅಂದರೆ ಈ ಥರನೇ ಇರುತ್ತಾ, ನನಗೊಂದು ಐಡೆಂಟಿಟಿ ಇಲ್ವಾ? ಓವರ್ ಥಿಂಕ್ ಮಾಡೋರು ನೀವೇ. ನೀವು ದೇವಸ್ಥಾನಕ್ಕೆ ಹೋದಾಗ ನಮ್ಮಿಬ್ಬರಿಗೂ ಒಳ್ಳೆಯದಾಗಲಿ, ಆ ವ್ಯಕ್ತಿಗೆ ಅವ್ರ ಜಾಬಲ್ಲಿ ಸೆಕ್ಯೂರಿಟಿ ಅಥವಾ ಅವರೊಂದು ಅಚೀವ್ಮೆಂಟ್ಗಾಗಿ ನೀವು ಪ್ರೇಯರ್ ಮಾಡ್ತೀರಾ, ಅವ್ರಿಗೆ ಪೂಜೆ ಮಾಡಿಸ್ಕೊಂಡು ಬರ್ತೀರಾ ಅವ್ರ ಹೆಸರಲ್ಲಿ. ಅದೇ ರೀತಿಯೇ ಆ ವ್ಯಕ್ತಿನೂ ನಿಮ್ಮ ಬಗ್ಗೆನೇ ದೇವರಲ್ಲಿ ಪ್ರೇಯರ್ ಮಾಡುವಂಥದ್ದು, ನಿಮ್ಮ ಬಗ್ಗೆ ಹರಕೆಗಳನ್ನು ಕಟ್ಕೊಳ್ಳೋವಂಥದ್ದು, ನಿಮ್ಗೆ ಒಳ್ಳೇದಾಗಲಿ ಅಂತ ಮನಸ್ಪೂರ್ವಕವಾಗಿ ಬೇಡ್ಕೊಳ್ಳೋವಂಥದ್ದು. ಬಟ್ ನಿಮಗೆ ಹೆಂಗೆ ಗೊತ್ತಾ, ನೀನು ನಂಗೆ ಮನೆ ಕಟ್ಸ್ಕೊಡ್ಲಿಲ್ಲ, ಒಡವೆ ಕೊಡಿಸ್ಲಿ, ಸಮಥಿಂಗ್ ಅದೇ ಅಂತ ಅಲ್ಲ, ಡಿಮ್ಯಾಂಡಿಂಗ್. ಅಂದರೆ ಇದನ್ನು ನೀವು ಮಾಡಿದಿದ್ರೆ ನನಗಿನ್ನೂ ಕಾನ್ಫಿಡೆನ್ಸ್ ಬರ್ತಿತ್ತು, ನನ್ನ ಪ್ರೀತಿಯಲ್ಲಿ ಇನ್ನೂ ಚೆನ್ನಾಗಿರ್ತಿದ್ದೆ, ನೀವು ನನಗೆ ಇದನ್ನು ಮಾಡಲಿಲ್ಲ, ನೀವು ನಂಗೆ ಅದನ್ನು ಮಾಡಲಿಲ್ಲ, ಹೀಗಿದ್ದಿದ್ರೆ ಚೆನ್ನಾಗಿರ್ತಿತ್ತು, ಹಾಗಿದ್ದಿದ್ರೆ ಚೆನ್ನಾಗಿರ್ತಿತ್ತು ಅಂತ ಆ ವ್ಯಕ್ತಿನ ತುಂಬ ನೀವು ಹಿಂಸೆ ಮಾಡ್ತಿರೋ, ಅಥವಾ ಆ ವ್ಯಕ್ತಿನ ತುಂಬ ಚಿಂತೆಗೆ ಒಳಗಾಗಿ ಮಾಡ್ತಿರೋ, ಆ ಥರ ನೀವು ಒಂದು ಸತಿ ಬಿಹೇವ್ ಮಾಡಿಬಿಡ್ತೀರ. ಚೈಲ್ಡ್ ಥರ ಕಿರ್ಚಾಡೋದು, ಅವ್ರ ಬಗ್ಗೆ ನೀವು ಧ್ವನಿ ಜಾಸ್ತಿ ಮಾಡಿ ಮಾತಾಡೋದು, ಸಿಟ್ಟು ಮಾಡ್ಕೊಳ್ಳೋದು. ಆವಾಗ ಆ ವ್ಯಕ್ತಿ ಸೈಲೆಂಟ್ ಆಗಿಬಿಡ್ತಾರೆ, ಜಾಸ್ತಿ ವಾದ ಮಾಡೋಕ್ಕೆ ಹೋಗೋದಿಲ್ಲ. ಆ್ಯಂಡ್ ನಿಮ್ಮ ಕೋಪ ಬಂದಾಗ ಅವರು ಅದು ತಪ್ಪು ಇದು ತಪ್ಪು ಅಂತ ನಿಮಗೇನು ಅರ್ಥನೂ ಮಾಡ್ಸೋಕ್ಕೆ ಹೋಗಲ್ಲ, ಸೈಲೆಂಟ್ ಆಗಿಬಿಡ್ತಾರೆ. ಒಂದಷ್ಟು ದಿನ ಮಾತು ಬಿಡ್ತಾರೆ, ಒಂದಷ್ಟು ದಿನ ಅವ್ರ ಪಾಡಿಗೆ ಅವರೇ ಇದ್ಬಿಡ್ತಾರೆ. ಎಕ್ಸ್ಪ್ರೆಸಿವ್ ಇಲ್ಲ ಆ ವ್ಯಕ್ತಿ, ಎಕ್ಸ್ಪ್ರೆಸಿವ್ ಇಲ್ಲ. ಹಾಗಾಗಿ ತುಂಬ ಸತಿ ನಿಮ್ಗೆ ಅನಿಸೋವಂಥದ್ದು, ಇದೇನು ಕುರುಡು ಪ್ರೀತಿನ, ನಾನು ಕೇಳಿದ್ದನ್ನು ಮಾತ್ರ ಇವ್ರು ಆನ್ಸರ್ ಮಾಡ್ತಾರೆ, ನಾನು ಏನು ಕೇಳ್ತೀನೋ ಅದಕ್ಕೆ ಮಾತ್ರ ರಿಯಾಕ್ಟ್ ಮಾಡ್ತಾರೆ ಅಂತ ನಿಮ್ಗೆ ಅನ್ನಿಸ್ತಾ ಇರಬಹುದು. ಆ್ಯಂಡ್ ಇದು ಮಿನಿಮಮ್ ಅಂದ್ರೂ 4 ಲೈಫ್ಸ್ ನೀವು ಒಟ್ಟಿಗೆ ಇದ್ದು ಬಂದಿರೋವಂಥದ್ದಿದೆ ಮೆಮೊರೀಸ್. ಹಾಗಾಗಿನೇ ಕೆಲವೊಬ್ಬರಿಗೆ ಇಲ್ಲಿ ಸೋಲ್ಮೇಟ್ ಜರ್ನಿ ಇದೆ, ಕೆಲವೊಬ್ಬರಿಗೆ ಟ್ವಿನ್ ಫ್ಲೇಮ್ ಜರ್ನಿ ಇದೆ. ಹಾಗಾಗಿನೇ
ಸಾಕಷ್ಟು ಅಡೆತಡೆಗಳು ಬಂದ್ರೂ ನೀವಿಬ್ಬರು ಸಪ್ರೇಟ್ ಆಗೋಕ್ಕಾಗಲ್ಲ. ನಿಮ್ಗೆ ಎಷ್ಟೋ ಸತಿ ಈ ವ್ಯಕ್ತಿ ಬೇಡವೇ ಬೇಡ ಅನಿಸಿದ್ರೂ ನೀವು ಈ ಪ್ರೀತಿನ ಬಿಟ್ಕೊಡೋಕ್ಕಾಗಲ್ಲ. ಹಾಗಂತ ಈ ಪ್ರೀತಿ ಇದೆ, ತುಂಬ ಚೆನ್ನಾಗಿದೆ ಅಂತಲೂ ನೀವು ಯಾರ ಹತ್ರನೂ ಹೇಳ್ಕೊಳಕ್ಕಾಗಲ್ಲ. ಆ ಥರ ಒಂದು ಎಮೋಷನಲ್ ಕನೆಕ್ಷನ್ ಇರುವಂಥದ್ದು ಇದು. ಹೀಗಿದೆ ನಿಮ್ಮ ಪರ್ಸನ್ ಟ್ರೂ ಡೀಪ್ ಫೀಲಿಂಗ್ಸ್. ಥ್ಯಾಂಕ್ ಯು.